ಜನಾರ್ದನ ರೆಡ್ಡಿ ಪುತ್ರಿ ಮಗಳ ಮದುವೆ ಎಷ್ಟು ಅದ್ಧೂರಿಯಾಗಿ ಆಗಲು ಹೊರಟಿದೆ ಅಂತ ಅನ್ನೋದಕ್ಕೆ ಈ ಮಾಹಿತಿಗಳೇ ಸಾಕ್ಷಿಯಾಗುತ್ತೆ. ಬಳ್ಳಾರಿ ಮಹಾನಗರ ಪಾಲಿಕೆಗಿಂತಲೂ ದುಬಾರಿ ರೆಡ್ಡಿ ಮಗಳ ಮದುವೆ ವೆಚ್ಚ. ಜನಾರ್ದನ ರೆಡ್ಡಿ ಪುತ್ರಿ ಬ್ರಹ್ಮಿಣಿ ಮದುವೆಗೆ 36 ಎಕರೆ ಪ್ರದೇಶದಲ್ಲಿ ಕಲ್ಯಾಣ ಮಂಟಪ ಸಿದ್ಧವಾಗ್ತಾ ಇದೆ. ವಿಜಯ ವಿಠ್ಠಲ ದೇಗುಲದ ಪ್ರತಿಕೃತಿಯನ್ನೇ ನಿರ್ಮಿಸಲಾಗ್ತಾ ಇದೆ. 600 ನುರಿತ ಕೆಲಸಗಾರರು ದೇಗುಲ ನಿರ್ಮಾಣ ಕಾರ್ಯದಲ್ಲಿ ನಿರತರಾಗಿರುವಂಥದ್ದು. ಇದು ಮಹಾನಗರ ಪಾಲಿಕೆಗಿಂತಲೂ ದುಬಾರಿ ಮಗಳ ಮದುವೆ ವೆಚ್ಚ. ಜನಾರ್ದನ ರೆಡ್ಡಿ ಪುತ್ರಿ ಬ್ರಹ್ಮಿಣಿ ಮದುವೆಗೆ ಎಷ್ಟು ದೊಡ್ಡದಾದಂತಹ ಕಲ್ಯಾಣ ಮಂಟಪ ಸಿದ್ಧ ಆಗ್ತಿದೆ ಅಂತಂದ್ರೆ 36 ಎಕರೆ ಪ್ರದೇಶದಲ್ಲಿ ವಿಜಯ ವಿಠ್ಠಲ ದೇಗುಲದ ಪ್ರತಿಕೃತಿಯನ್ನೇ ನಿರ್ಮಿಸಲಾಗ್ತಾ ಇದೆ. ಇದಕ್ಕಾಗಿ 600 ನುರಿತ ಕೆಲಸಗಾರರು ಅಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಆದರೆ ನಿಜಕ್ಕೂ ಇಷ್ಟೊಂದು ದುಬಾರಿ ವೆಚ್ಚದಲ್ಲಿ ದುಂದು ವೆಚ್ಚವನ್ನ ಮಾಡಿ ಮದುವೆಯನ್ನ ಮಾಡ್ತಿದ್ದಾರೆ ರೆಡ್ಡಿ ಅಂತಂದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ. ಇಷ್ಟೊಂದು ಶೋಕಿ ಬೇಕಾ ಅನ್ನುವಂಥದ್ದು. ಜಿಲ್ಲೆ ಬರಪೀಡಿತ ಆದರೂ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಮಗಳ ಮದುವೆಗೆ ಈ ರೀತಿಯಾದಂತಹ ಪ್ರದರ್ಶನ, ಶ್ರೀಮಂತಿಕೆ ಓಕೆ, ಆದರೆ ಇಷ್ಟೊಂದು ದೊಡ್ಡ ಪ್ರದರ್ಶನ ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ನಿಜಕ್ಕೂ ಕೂಡ ಕಾಡ್ತಾ ಇದೆ. ವಿಜಯ ವಿಠ್ಠಲನೇ ನಾಚಿಕೊಳ್ಳುವಂತಹ ಅತಿ ದೊಡ್ಡದಾದಂತಹ ದೇವಾಲಯದ ಮಾದರಿಯ ಕಲ್ಯಾಣ ಮಂಟಪವನ್ನು ನಿರ್ಮಿಸಲು ಹೊರಟಿದ್ದಾರೆ ರೆಡ್ಡಿ. 36 ಎಕರೆಯಲ್ಲಿ ಮದುವೆ ಮಂಟಪ ನಿರ್ಮಾಣವಾಗ್ತಾ ಇದೆ. ಇದು ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಜನಾರ್ದನ್ ರೆಡ್ಡಿ ಅವರ ಮಗಳು ಬ್ರಹ್ಮಿಣಿಯವರ ಮದುವೆಗಾಗಿ ನಿರ್ಮಾಣವಾಗ್ತಾ ಇರುವಂತಹ ಕಲ್ಯಾಣ ಮಂಟಪ. ಈ ಕುರಿತು ಇನ್ನಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ವಿಜಯಲಕ್ಷ್ಮಿ ಶಿಬ್ರೂರ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯಲಕ್ಷ್ಮಿ, ನಿಜಕ್ಕೂ ಇದು ನಿಜನು ಮದುವೆನಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ 36 ಎಕರೆ ಪ್ರದೇಶದಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಜನಾರ್ದನ್ ರೆಡ್ಡಿ ಅಂತಂದ್ರೆ ಇಷ್ಟೊಂದು ಪ್ರದರ್ಶನವಾ? ಭಾವನಾ, ಏನಂದ್ರೆ ಇಲ್ಲಿ 36 ಎಕರೆಯಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಆಗ್ತಿಲ್ಲ. ಈ ಮದುವೆಗೆ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಬಳಕೆ ಅಷ್ಟು 36 ಎಕರೆ ಜಾಗವನ್ನ ಬಳಕೆ ಮಾಡಲಾಗ್ತಿದೆ. ಆ 36 ಎಕರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯ ಒಂದು ಪ್ರತಿಕೃತಿಗಳನ್ನ ಮಾಡಲಾಗ್ತಿದೆ. ಅಂದ್ರೆ ಒಂದು ಹಂಪಿಯಲ್ಲಿರುವಂತ ಸಂಗೀತವನ್ನ ಹೊರಹೊಮ್ಮುವಂತ ವಿಜಯ ವಿಠ್ಠಲ ದೇವಸ್ಥಾನ ಇದೆ, ಅದೊಂಥರ ವಿಶಿಷ್ಟವಾದ ದೇವಾಲಯ. ಅದರ ಪ್ರತಿಕೃತಿಯನ್ನ ಒಂದು ನಿರ್ಮಿಸಲಾಗಿದೆ. ಆ ದೇವಸ್ಥಾನದಲ್ಲಿ 6 ದಿನಗಳ ಕಾಲ ವಧುವರರ ವಿಶೇಷ ಪೂಜೆ ನಡೆಯಲಿದೆ. ಆ ಬಳಿಕ ಈ ಮುಹೂರ್ತ ನಡೆಯುವಂತ ಜಾಗ ಅದು ತಿರುಪತಿ ತಿಮ್ಮಪ್ಪನ ದೊಡ್ಡ ಪ್ರತಿಕೃತಿ, ಮತ್ತೆ ಆ ತಿರುಪತಿಯನ್ನ ಹೋಲುವಂತ ಒಂದು ಪ್ರತಿಕೃತಿಯನ್ನ ಮಾಡಿ ಅಲ್ಲಿ ಮುಹೂರ್ತ ನಡೆಯಲಿದೆ. ಜೊತೆಗೆ ಒಂದು ಹಳ್ಳಿಯ ಒಂದು ಇಡೀ ವಾತಾವರಣವನ್ನ ನಿರ್ಮಿಸಲಾಗಿದೆ. ಆ ಹಳ್ಳಿ ವಾತಾವರಣದಲ್ಲಿ ಅಲ್ಲಲ್ಲಿ ಗುಡಿಸಲುಗಳು, ಮತ್ತೆ ಅಲ್ಲಲ್ಲಿ ಏನು ಒಂದೊಂದು ಚಿಕ್ಕ ಪುಟ್ಟ ಪಂಚಾಯಿತಿ ಕಟ್ಟೆಗಳು, ಜೊತೆಗೆ ವಧುಗೆ ಒಂದು ಮನೆ, ವರನಿಗೆ ಒಂದು ಮನೆ, ಹಳ್ಳಿ ಸೊಬಗಿನಲ್ಲಿ 2 ಮನೆಗಳನ್ನ ನಿರ್ಮಿಸಲಾಗಿದೆ. ಆ ಒಂದೊಂದು ಮನೆಯ ವೆಚ್ಚವೇ ಸುಮಾರು 50-60 ಲಕ್ಷ ಅಂತ ಹೇಳಲಾಗ್ತಿದೆ. ಅಂದ್ರೆ ಎಲ್ಲಾ ಸೌಲಭ್ಯಗಳನ್ನ ಹೊಂದಿರುವಂತಹ ಮನೆಗಳನ್ನ ನಿರ್ಮಿಸಲಾಗ್ತಿದೆ. ಹೀಗೆ 36 ಎಕರೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಮದುವೆ ನಡೆಯಲಿದೆ. ಅಂದ್ರೆ ಒಂದು ಅಡುಗೆ ಮಾಡುವವರಿಗೆ, ಊಟಕ್ಕೆ, ಈ ರೀತಿ ಒಂದು ಅದ್ದೂರಿತನವನ್ನ ಪ್ರದರ್ಶಿಸಿ ಸುಮಾರು 180 ಕೋಟಿ ಖರ್ಚು ಆಗುತ್ತೆ ಅಂತ ಅಂದಾಜಿಸಲಾಗಿದೆ. ಅದು ಹೆಚ್ಚು ಆಗ್ಬೋದು, ಕಡಿಮೆಯೂ ಆಗ್ಬೋದು. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಬಳ್ಳಾರಿ ಮಹಾನಗರ ಪಾಲಿಕೆಯ ಬಜೆಟ್ ಏನಿದೆ, ವಾರ್ಷಿಕ ಬಜೆಟ್ ಏನಿದೆ, ಅದಕ್ಕೆ ಸಮನಾಗಿರುವಂತಹ ಬಜೆಟ್ ಒಂದು ಮದುವೆಗೆ ಇಲ್ಲಿ ಖರ್ಚಾಗ್ತಿದೆ. ಇಂಥ ಒಂದು ಸಂಪತ್ತಿನ ಅಶ್ಲೀಲ ಪ್ರದರ್ಶನ ಬೇಕಾ? ಈ ಒಂದು ಮದುವೆಯಲ್ಲಿ ಬಳ್ಳಾರಿಯ ಸಾಕಷ್ಟು ಬಡ ಹೆಣ್ಣು ಮಕ್ಕಳ ಮದುವೆ ಆಗ್ತಿತ್ತು. ನನಗನ್ಸುತ್ತೆ ಒಂದು 100 ಹೆಣ್ಣು ಮಕ್ಕಳ ಮದುವೆ, ಅಲ್ಲಿ 1000 ಹೆಣ್ಣು ಮಕ್ಕಳ ಮದುವೆನೇ ಆಗಿ ಹೋಗ್ತಿತ್ತೋ ಏನೋ. ಆಮೇಲೆ ಅದು ಬಳ್ಳಾರಿ ಬರಪೀಡಿತ ಜಿಲ್ಲೆ. ಇಂಥ ಜಿಲ್ಲೆಯಲ್ಲಿ ಇಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಹಣದ ಸಂಪತ್ತಿನ ಒಂದು ಅಶ್ಲೀಲ ಪ್ರದರ್ಶನ ಬೇಕಾ ಅನ್ನುವಂಥದ್ದು, ಮತ್ತೆ ಈ ಹಣ ಎಲ್ಲಿಂದ ಬಂತು ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಗೊತ್ತಿದೆ ನಮ್ಗೆ. ಎಲ್ಲಿಂದ ಬಂತು ಬಳ್ಳಾರಿ ಮಣ್ಣನ್ನ ಮಾರಿ ಆಗಿರುವಂತಹ ಹಣ ಅನ್ನುವಂಥ. ಎಸ್ ವಿಜಯಲಕ್ಷ್ಮಿ, ನಿಜಕ್ಕೂ ಕೂಡ ಶ್ರೀಮಂತಿಕೆ ಓಕೆ, ಯಾಕಂದ್ರೆ ಶ್ರೀಮಂತಿಕೆ ಇರುವಂಥವ್ರು ಅವರ ಶಕ್ತಿಯಾನುಸಾರ ಮದುವೆಗಳನ್ನ ಮಾಡ್ತಾರೆ ಓಕೆ. ಆದರೆ ಒಂದು ಜನಪ್ರತಿನಿಧಿಯಾದಂತಹ ವ್ಯಕ್ತಿ, ಜೊತೆಗೆ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ವ್ಯಕ್ತಿ, ಬಳ್ಳಾರಿಯನ್ನ ಬಹುಶಃ ತಾನು ಉದ್ಧಾರ ಮಾಡ್ತೇನೆ ಅಂತ ಹೇಳ್ಕೊಂಡಂತಹ ವ್ಯಕ್ತಿ, ನಂತರ ಆದಂತಹ ಘಟನೆಗಳು, ಕಾನೂನಾತ್ಮಕವಾಗಿ ಅವರು ಎದುರಿಸಿದಂತಹ ಸವಾಲುಗಳು, ಇದೆಲ್ಲವನ್ನ ಗಮನಿಸಿದ್ದೇವೆ. ಆದರೆ ಈಗ ಮತ್ತೆ ಹೊರಬಂದ ಮೇಲೂ ಕೂಡ ಈ ರೀತಿಯಲ್ಲಿ ತಮ್ಮ ಶ್ರೀಮಂತಿಕೆ ಪ್ರದರ್ಶನವನ್ನ ಮಾಡ್ತಾರೆ ಅಂತಂದ್ರೆ
ಅಷ್ಟು ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ ಅಂತಂದ್ರೆ ಮತ್ತೆ ಮೂಲಭೂತ ಪ್ರಶ್ನೆ, ಅದರ ಮೂಲಕ್ಕೆ ಹೋಗ್ಬೇಕಾಗತ್ತೆ. ಅದು ಎಲ್ಲಿಂದ ಬಂತು, ಹೇಗೆ ಬಂತು, ಅದರ ಬಗ್ಗೆ ಯಾವುದೇ ಅಂತ ಅಂಕಿ ಸಂಖ್ಯೆಗಳ ವಿವರವನ್ನ ಕೇಳೋರಿಲ್ವಾ ಅಂತ. ಭಾವನೆ. ಆಮೇಲೆ ನಾವು ಈ ಮದುವೆ ವಿಚಾರಕ್ಕೆ ಬರೋದಿದ್ರೆ ಈ ಎಕ್ಸ್ಕ್ಲೂಸಿವ್ ನಮ್ಗೆ ಫೋಟೋಗಳು ಮತ್ತೆ ಇದು ವಿಡಿಯೋಗಳು ಸಿಕ್ಕಿದೆ. ಅದು ಏನಂದ್ರೆ ಇಲ್ಲಿ ನೀವು ಫಸ್ಟ್ ನಾವು ಮದುವೆ ವಿಚಾರಕ್ಕೆ ಬರೋಣ. ಯಾಕಂದ್ರೆ ಇಂಥ ಮದುವೆ ಒಂದು ಇಷ್ಟೊಂದು ಖರ್ಚು ಸಾಕಷ್ಟು ದೇಶದಲ್ಲಿ ನಡೆದಿದೆ. ಯಾಕಂದ್ರೆ ಸಹರಾ ಗ್ರೂಪ್ ನ ಸುಬ್ರತಾ ರಾಯ್ ಅವರ ಮಗನ ಮದುವೆ 550 ಕೋಟಿ ವೆಚ್ಚದಲ್ಲಿ ಆಗಿತ್ತು. ಆದ್ರೆ ಕರುನಾಡಲ್ಲಿ 180 ಕೋಟಿ ವೆಚ್ಚ, ಅದರಷ್ಟು ಅದೇ ಅಂದಾಜು ವೆಚ್ಚ. ಅದು ಹೆಚ್ಚು ಆಗ್ಬೋದು, ಕಡಿಮೆ ಆಗ್ಬೋದು. ಈ ವೆಚ್ಚದಲ್ಲಿ ಮದುವೆ ಆಗ್ತಿರೋದು ಒಂದು ಮೊದಲು ಸರ್ಕಾರ ಕೂಡ ಇಂಥ ಅದ್ದೂರಿ ಮದುವೆಯನ್ನ ನಿಷೇಧಿಸಬೇಕು ಅನ್ನುವಂತ ಒಂದು ಕಾನೂನು ತರಬೇಕು ಅನ್ನುವಂಥದ್ದು ಇತ್ತು. ಮತ್ತೆ ನಾವು ಅಲ್ಲಿ ಹೋಗಿ ಗಮನಿಸಿದಾಗ, ಆ ಒಂದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಹೋಗಿ ಗಮನಿಸಿದಾಗ, ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಚಿತ್ರೀಕರಣ ಆಗ್ಲಿ ಅಥವಾ ಫೋಟೋ ತೆಗಿಯಕ್ಕೆ ಅವಕಾಶಗಳು ಇಲ್ಲ. ಎಲ್ಲವನ್ನ ಕೂಡ ಒಂದು ಸರ್ಪ್ರೈಸ್ ಆಗಿ ಮದುವೆ ಬರೋವರಿಗೆ ಸರ್ಪ್ರೈಸ್ ಆಗಿ ಎಲ್ಲವನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ 200ರಿಂದ 600 ಜನ ಬೇರೆ ಬೇರೆ ಕೆಲಸಗಳಲ್ಲಿ ಏನು ತೊಡಗಿಸ್ಕೊಂಡಿದ್ದಾರೆ, ಅವರ ಮೊಬೈಲ್ಗಳನ್ನ ಮೊದಲೇ ಇಟ್ಕೊಳ್ಳಲಾಗ್ತಿದೆ. ಆಮೇಲೆ ನಾವು ನಿನ್ನೆ ರಾತ್ರಿ ಅಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ಅಲ್ಲಿ ಒಂದು 50ರಿಂದ 60 ಜನ ಬೌನ್ಸರ್ಗಳಿದ್ದಾರೆ. ಬ್ಲಾಕ್ ಕೋಟ್ ಹಾಕೊಂಡು, ಸೂಟ್ ಬೂಟ್ ಹಾಕೊಂಡು ಬೌನ್ಸರ್ಗಳು ನಿಂತಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಯಾರಾದ್ರೂ ಅಂದ್ರೆ ಆ ಪ್ಯಾಲೇಸ್ ಗ್ರೌಂಡ್ ಸಾಕಷ್ಟು ಮದುವೆಗಳು ನಡೀತಿದೆ, ಬೇರೆ ಬೇರೆ ಮದುವೆಗಳು ನಡೀತಿದೆ. ಅವ್ರ ಕುತೂಹಲಕ್ಕೆ ಏನಾದ್ರು ಈ ಫೋಟೋ ತೆಗಿಯಕ್ಕೆ ಹೋದ್ರೆ ಅದಕ್ಕೂ ಅವಕಾಶ ಕೊಡಲ್ಲ. ಹಾಗಾಗಿ ನಾವು ಕದ್ದು ಮುಚ್ಚಿ ಆ ಒಂದು ಛಾಯಾಚಿತ್ರಗಳನ್ನ ಸಂಗ್ರಹಿಸಬೇಕಾಗಿದೆ. ಅಂದ್ರೆ ಅಷ್ಟು ಒಂದು ಗೌಪ್ಯವಾಗಿ, ಅಷ್ಟೊಂದು ಸ್ಟ್ರಿಕ್ಟ್ ಆಗಿ, ಅಷ್ಟು ಜನ ಕಣ್ಗಾವಲಲ್ಲಿ ಈ ಒಂದು ಸೆಟ್ಗಳು ನಡೀತಿದೆ. ಅದು ಮತ್ತೊಂದು ವಿಚಾರ ಭಾವನೆ ಇಲ್ಲಿ. ವಿಜಯಲಕ್ಷ್ಮಿ, ಹಾಗೇನೆ ಪ್ರಮುಖ ಅಂತಂದ್ರೆ ತಾವಂತ ಇದ್ರೆ ವಿಜಯ ವಿಠಲ ದೇವಾಲಯದ ಪ್ರತಿಕೃತಿಯನ್ನೇ ಅಲ್ಲಿ ನಿರ್ಮಿಸಲಾಗ್ತಾ ಇದೆ, ಅದೇ ರೂಪಕವನ್ನ ನಿರ್ಮಿಸಲಾಗ್ತಾ ಇದೆ ಅಂತಂದ್ರೆ ಎಷ್ಟು ಜನ ಕೆಲಸಗಾರರು ಬೇಕಾಗ್ಬೋದು, ಎಷ್ಟು ಜನರು ಇದಕ್ಕಾಗಿ ಶ್ರಮಿಸಬಹುದು, ಎಷ್ಟು ದಿನಗಳಿಂದ ಈ ರೀತಿಯಾದಂತಹ ಒಂದು ಅದ್ಧೂರಿ ಮದುವೆಯ ಸಿದ್ಧತೆ ನಡೀತಾ ಇದೆ ಅಂತ ಭಾವನೆ ಏನಂದ್ರೆ ಈ ಒಂದು ವಿಜಯ ವಿಠಲ ದೇವಸ್ಥಾನದ ಒಂದು ಪ್ರತಿಕೃತಿ ಏನಿದೆ ಅದ್ರ ನಿರ್ಮಾಣ ಕಾರ್ಯ ಇನ್ನೂ ಕಂಪ್ಲೀಟ್ ಆಗ್ಲಿ. ನಾವು ನಿನ್ನೆ ರಾತ್ರಿ ಹೋಗಿ ನೋಡಿದಾಗ ಆ ಕೆಲಸ ನಡೀತಾ ಇತ್ತು. ಮತ್ತೆ ಏನೋ ಒಂದು ಹಳ್ಳಿ ಸೊಗಡಿನ ಮನೆಗಳು ಮತ್ತೆ ಏನು ವಿಜಯ ವಿಠಲ ದೇವಸ್ಥಾನದ ಪ್ರತಿಕೃತಿಗಳ ನಿರ್ಮಾಣಕ್ಕೇನೆ ಸುಮಾರು ಒಂದು 400ರಿಂದ 500 ಜನ ಕೂಲಿ ಕಾರ್ಮಿಕರು ಮತ್ತೆ ಕಲಾ ಇವರು ಪರಿಣಿತರು ರಾತ್ರಿ ಹಗಲು ದುಡಿತಾ ಇದ್ದಾರೆ. ಆ ಒಂದು ಕೃತಿಯನ್ನ ನಿರ್ಮಿಸುವಂತಹ ಒಂದು ಜವಾಬ್ದಾರಿಯನ್ನ ನಮ್ಮ ಕರ್ನಾಟಕದ ಹೆಸರಾಂತ ಕಲೆಗಾರರಾಗಿರುವಂತ ಶಿಲ್ಪಕಲೆಗಾರರಾಗಿರುವಂತ ಅಡಪ ಅವರು ಆ ಒಂದು ಜವಾಬ್ದಾರಿ, ಅವರ ತಂಡ ಜವಾಬ್ದಾರಿನ, ಶಶಿಧರ ಅಡಪ ಅಂತ ಏನ್ ಹೇಳ್ತೀವಿ, ಅವರ ತಂಡ ಅವರು ಜವಾಬ್ದಾರಿನ ವಹಿಸಿದ್ದಾರೆ. ಆಮೇಲೆ ಇನ್ನೊಂದು ಏನು ಭಾವನೆ ಅಂದ್ರೆ ಈ ಪ್ರತಿಕೃತಿ ಏನಿದೆಯಲ್ಲ ಅದಕ್ಕೆ ಒಂದು ಕೋಟಿ ಆಸುಪಾಸಲ್ಲಿ ಖರ್ಚಾಗ್ಬೋದು ಅನ್ನುವಂತ ಅಂದಾಜು ಮಾಡಲಾಗ್ತಿದೆ. ಅಂದ್ರೆ ಕಂಪ್ಲೀಟ್ ಒಂದು ದೇವಸ್ಥಾನದ ರಿಪ್ಲಿಕ್, ಅಂದ್ರೆ ಅಲ್ಲಿ ಹೋಗಿ ಪೂಜೆ ಮಾಡಕ್ಕ ಅಲ್ಲಿಂದ ಹಂಪಿಯಿಂದ ದೇವಸ್ಥಾನವನ್ನ ಇಲ್ಲಿಗೆ ತಂದು ಇಟ್ಟ ರೀತಿಯ ಅನುಭವ ಆಗ್ಬೇಕು, ಯಾವುದೇ ವ್ಯತ್ಯಾಸ ಇರಬಾರ್ದು ಅನ್ನೋ ಮಟ್ಟದಲ್ಲಿ ಆ ಒಂದು ಪ್ರತಿಕ್ರಿಯೆಯನ್ನ ನಿರ್ಮಿಸಲಾಗಿದೆ. ಆಮೇಲೆ ಅಲ್ಲಿ 2 ಮನೆಗಳನ್ನ ನಿರ್ಮಿಸಿರೋದು ನಾವು ಕಣ್ಣಿಂದಷ್ಟೇ ನೋಡಕ್ಕಾಯ್ತು, ಯಾಕಂದ್ರೆ ಅಲ್ಲಿ ಫೋಟೋ ತೆಗಿಯಕ್ ಬಿಡ್ತಾ ಇಲ್ಲ ಯಾವುದೇ ಕಾರಣಕ್ಕೂ. ಹಾಗಾಗಿ ಅದು ಅಚ್ಚರಿ ಅನ್ನುವಂತ ಅಂದ್ರೆ ಒಂದು 60-50 ಲಕ್ಷದಲ್ಲಿ ಒಂದು ಶ್ರೀಮಂತ ಮನೆ ಕಟ್ತಾನೆ ಮಾಮೂಲಾಗಿ. ಏನೊಂದು ಪಕ್ಕಾ ಮನೆ ಕಟ್ಬೇಕಾದ್ರೆ ಶ್ರೀಮಂತರು ಅಷ್ಟು ಖರ್ಚು ಮಾಡ್ತಾರೆ. ಆದ್ರೆ ಒಂದು ದಿನ ಮದುವೆ ಮುಗಿಸಿ ಹೋಗಿ ನಾಳೆ ಅದು ಮರುದಿನ ಅದು ಚಿತ್ರ ಗುಜರಿ ಸೇರುವಂತ ಇರುತ್ತೆ. ಅಷ್ಟು 60-50 ಲಕ್ಷ ಖರ್ಚು ಮಾಡ್ಕೊಂಡು ಎಲ್ಲಾ ಸೌಲಭ್ಯಗಳನ್ನ ಮಾಡ್ಕೊಂಡು ಮಾಡಿರೋದು ನಿಜವಾಗ್ಲೂ ಅಚ್ಚರಿ ಅನ್ಸುತ್ತೆ. ಅಂದ್ರೆ ಎಂಥ ಇದು, ಈ ರೀತಿ ಸಂಪತ್ತಿನ ಒಂದು ಪ್ರದರ್ಶನ ಬೇಕಾ? ಇದೇ ಹಣವನ್ನ ಜಿಲ್ಲೆಯ ಉದ್ಧಾರಕ್ಕಾಗಿ. ಆಮೇಲೆ ಇನ್ನೊಂದು ಗಮನಿಸ್ಬೇಕು ಭಾವನಾ, ಏನ್ ಈ ಒಂದು ಬಳ್ಳಾರಿಯ ನೀರಿನ ಪೂರೈಕೆ ಕಾಮಗಾರಿಯ ವೆಚ್ಚವೇ ಸುಮಾರು 89 ಕೋಟಿ ಅಂತ. ಏನು ನೀರಿನ ಪೂರೈಕೆ ಮಾಡಬೇಕಾದಂತ ಕಾಮಗಾರಿಗೆ ಒಂದು ಮೀಸಲು ತೆಗಿತಾರಲ್ವಾ, ಆ ಮೀಸಲು ಇಡುವಂತ ವೆಚ್ಚವೇ ನಗರಕ್ಕೆ 89 ಕೋಟಿ ಅಂತೆ. ಅಂದ್ರೆ ಇವರ ಒಂದೊಂದು ಪ್ರತಿಕೃತಿಯ ಒಂದು ವೆಚ್ಚ ಏನಿದೆ ಅದು ಇಲ್ಲಿ ಇಡೀ ಬಳ್ಳಾರಿಯ ನಗರ ಜನರು ಸುಖವಾಗಿ ಸಮೃದ್ಧವಾಗಿ ಜೀವನ ಮಾಡುವಂತದ್ದು, ಅವರಿಗೆ ಸೌಲಭ್ಯ ಸಿಗುವಂತ ಮತ್ತೆ ಇವರನ್ನ ಸಾಯುವ ಕಾಲ ತನಕ ನೆನಪಿಸುವಂತ ಕೆಲಸ ಮಾಡಬಹುದಿತ್ತು. ಜನಪ್ರತಿನಿಧಿಯಾಗಿ ಯೋಚನೆ ಮಾಡ್ಬೇಕಿತ್ತು, ತನಗೆ ಹಾಕುವಂತ ಮತ ಹಾಕದವನು ಮತ ಬಾಂಧವರಿಗೆ ನಾನೇನು ಮಾಡಿದ್ದೀನಿ ಅನ್ನುವಂಥದ್ದು. ಆಮೇಲೆ ಈ ಹಣ ಯಾವ ರೀತಿ ಗಳಿಸಿತು ಅಂತ ನಮಗೂ ಗೊತ್ತು. ಯಾಕಂದ್ರೆ ಬಳ್ಳಾರಿಯ ಭೂ ಒಡಲನ್ನೇ ಬಗೆದು ಅಲ್ಲಿ ಅರಣ್ಯ ಸಂಪತ್ತನ್ನ ಅಕ್ರಮವಾಗಿ ಅದು ಇಡೀ ಜಗಜ್ಜಾಹೀರಾಗಿರುವಂತದ್ದು. ಬಳ್ಳಾರಿ ಮಣ್ಣನ್ನ ಬಳಸಿ ಈ ರೀತಿ ಹಣ ಮಾಡಿದಾಗ ಅದನ್ನ ಯಾಕೆ ಮತ್ತೆ ವಾಪಸ್ ಕೊಡಕ್ಕಾಗ್ಲಿ? ಅವ್ರು ಇಷ್ಟಾದ್ರು ಕಿಂಚಿತ್ತಾದ್ರು ಇಂಥ ಅದ್ದೂರಿತನಕ್ಕೆಲ್ಲ ಬಳಕೆಯಾಗಿರೋದು ನೋಡಿದ್ರೆ ಇದು ಬೇಕಾ ಅನ್ನುವಂಥದ್ದೇ ಪ್ರಶ್ನೆ ಮೂಡುತ್ತೆ. ಅಲ್ಲ, ಒಂದು ರೀತಿಯಲ್ಲಿ ನಿಜಕ್ಕೂ ಇದರಲ್ಲೂ ಒಂದು ದಾಖಲೆಯನ್ನು ನಿರ್ಮಿಸಲಿಕ್ಕೆ ಹೊರಟಿದ್ದಾರಾ ಅಂತ. ಬಳ್ಳಾರಿ ಪಾಲಿಕೆಯ ಬಜೆಟ್ಗಿಂತಲೂ ವೆಚ್ಚ ದುಬಾರಿ ಇದೆ ಅಂತಂದ್ರೆ ನಿಜಕ್ಕೂ ಇದು ದೇಶದ ಶ್ರೀಮಂತ ಮತ್ತು ಅದ್ಧೂರಿ ಮದುವೆಗಳ ಲಿಸ್ಟ್ನಲ್ಲಿ ಕರ್ನಾಟಕದ ಕೊಡುಗೆಯನ್ನು ಕೂಡ ತೋರಿಸ್ಲಿಕ್ಕೆ ಹೊರಟಿದ್ದಾರಾ ಈ ಮೂಲಕ ರೆಡ್ಡಿಯವರು ಅಂತ? ಖಂಡಿತ ರೆಡ್ಡಿಯವರು ಅದ್ದೂರಿತನಕ್ಕೆ ಮತ್ತೆ ಅವರ ಒಂದು ಸಂಪತ್ತಿನ ವಿಚಿತ್ರ ಪ್ರದರ್ಶನಕ್ಕೆ ಈ ಹಿಂದಿನಿಂದಲೂ ಕೂಡ
ಫೇಮಸ್ ಅನ್ನ ಪಡೆದವರು. ಅಂದ್ರೆ ಯಾವ ರಾಜಕಾರಣಿಯೂ ಹೆಲಿಕಾಪ್ಟರ್ ಅಲ್ಲಿ ಓಡಾಡಿದಾಗ ಇವರು ನಿತ್ಯ ಹೆಲಿಕಾಪ್ಟರ್ ಅಲ್ಲಿ ಓಡಾಡದವರು. ಜೊತೆಗೆ ಅವರ ಮನೆ ಅವರು ರೈಡ್ ಆದಾಗ ಎಲ್ಲ ಯಾವ ರೀತಿ ಅವರು ಊಟ ಮಾಡುವ ಚಿನ್ನದ ತಟ್ಟೆ, ಸಿಂಹಾಸನಗಳು, ಈ ರೀತಿ ಎಂತ ಸಂಪತ್ತನ್ನ ಕ್ರೋಢೀಕರಿಸಿಕೊಂಡಿದ್ರು, ಅದನ್ನ ಯಾವ ರೀತಿ ಪ್ರದರ್ಶನ ಮಾಡಿದ್ರು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಇಲ್ಲಿಯೂ ಕೂಡ ವಿಶೇಷವಾಗಿ ಫಿಲ್ಮಿ ಸ್ಟೈಲ್ ಅಲ್ಲಿಂದಲೇ ಹೇಳ್ಬೋದು ಭಾವನಾ. ಏನಂದ್ರೆ ಆ ಒಂದು ವೆಡ್ಡಿಂಗ್ ಕಾರ್ಡ್ ಏನಿದೆ, ಆ ವೆಡ್ಡಿಂಗ್ ಕಾರ್ಡಿನ ರಚನೆನೇ ಎಲ್ಲರೆಲ್ಲ ಅಚ್ಚರಿ ಮೂಡಿಸಿತ್ತು. ಮತ್ತೆ ಇದು ಮುನ್ಸೂಚನೆ ಆಗಿತ್ತು, ಇಲ್ಲೆಲ್ಲೋ ಮತ್ತೆ ಇನ್ನಷ್ಟು ಅದ್ದೂರಿತನ ತೋರಿಸ್ತಾರೆ, ಇಲ್ಲಿ ಸಂಪತ್ತಿನ ಒಂದು ಪೋಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನ ಆಗುತ್ತೆ ಅನ್ನೋದು ಗೊತ್ತಿತ್ತು. ಅಂದ್ರೆ ಒಂದು ವೆಡ್ಡಿಂಗ್ ಕಾರ್ಡ್ ವೆಚ್ಚ ಸುಮಾರು 5,000 ರಿಂದ 6,000 ಖರ್ಚು ಮಾಡಿ ಅದರ ಜೊತೆಗೆ ಚಿನ್ನ, ಬೆಳ್ಳಿ ಅಂತ ಗಿಫ್ಟ್ ಕೊಟ್ಟು ಕೊಟ್ಟಿದ್ದಾರೆ. ಸೊ ವೆಡ್ಡಿಂಗ್ ಕಾರ್ಡ್ಗೆ ಇಷ್ಟು ಖರ್ಚು ಮಾಡಿದವರು ಮದುವೆಗೆ ಎಷ್ಟು ಖರ್ಚು ಮಾಡ್ಬೋದು ಅಂದ್ರೆ, ಇವರಿಗೆ ಜನಾರ್ದನ್ ರೆಡ್ಡಿಗೆ ತಮ್ಮ ಮಗಳ ಅಮ್ಮಿಂಗಿ ಮದುವೆ ಎಲ್ರು ಕಣ್ಣು ಕುಕ್ಕುವಂತೆ ಮಾಡ್ಬೇಕು ಅನ್ನೋಂತ ಇತ್ತು. ಹಾಗಾಗಿ ಜಾಮೀನಿನ ಮೇಲೆ ಬಂದು ಈ ರೀತಿಯ ಒಂದು ಸಂಪತ್ತಿನ ಪ್ರದರ್ಶನ ನಡೀತಿದೆ. ಅಲ್ಲ, ಎಲ್ಲೋ ಒಂದು ಕಡೆ ವಿಜಯಲಕ್ಷ್ಮಿ ಅವರೇ, ಇಷ್ಟು ದಿನಗಳ ಕಾಲ ಅವರ ನಿಜಕ್ಕೂ ಅವರು ಇರುವಂತಹ ಅಸ್ತಿತ್ವ ಅಷ್ಟು ಕಂಡು ಬರ್ತಾ ಇಲ್ಲ, ಆದ್ರೆ ಐ ಆಮ್ ಬ್ಯಾಕ್ ಅಂತ ತೋರಿಸ್ತಾ ಇದ್ದಾರಾ ರೆಡ್ಡಿ ಅವ್ರ ಈ ಮೂಲಕ ಅಂತ? ಅಲ್ಲ, ಇದನ್ನ ತೋರಿಸಿ ಏನು ಪ್ರಯೋಜನ? ಐ ಆಮ್ ಬ್ಯಾಕ್ ಅಂತ ಹೇಳಿ ಜನ ಸೇವೆ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಹೌದು ಐ ಆಮ್ ಬ್ಯಾಕ್, ಇವ್ರು ಜನರಿಗೆ ಸೇವೆಗೋಸ್ಕರ ಬಂದ್ರು ಅಂತ ಆಗ್ತಿತ್ತು. ಆದ್ರೆ ಒಂದು ಮದುವೆಗೆ ಇಷ್ಟು ಖರ್ಚು ಮಾಡಿ ಐ ಆಮ್ ಬ್ಯಾಕ್ ಅಂತ ಹೇಳೋದ್ರಲ್ಲಿ ಏನಿದೆ? ಆಮೇಲೆ ಈಗ ಏನು ಈಗ ನಮ್ಮ ಕೇಂದ್ರ ಸರ್ಕಾರ ಕೈಗೊಂಡಂತ ನಿರ್ಧಾರ ಏನಿದೆ, ಇದು ಈ ಮದುವೆ ಮೇಲೆ ಕರಿಛಾಯೆ ಬೀರುತ್ತೆ ಅನ್ನುವಂತ ಒಂದು ಆತಂಕನೂ ಇತ್ತು. ಆದ್ರೆ ಇಲ್ಲಿ ಆ ಆತಂಕಗಳು ಸದ್ಯಕ್ಕೆ ಕಾಣ್ತಿಲ್ಲ. ಯಾಕಂದ್ರೆ ಈ ಒಂದು ಮದುವೆಯಲ್ಲಿ ಎಷ್ಟೋ ಜನ ತಮ್ಮಂತ ಕಲೆಗಾರರು ತೊಡಗಿಸ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಹೂವಿನ ಡೆಕೋರೇಷನ್ಗೆ 4.5 ಕೋಟಿ ಖರ್ಚು ಮಾಡಲಾಗ್ತಿದೆ ಭಾವನಾ, ಬರೀ ಹೂವಿಗೆ. ಸೊ ಕಲ್ಪನೆ ಮಾಡಕ್ ಸಾಧ್ಯ ಇದೆಯಾ ಇಷ್ಟೊಂದು ಖರ್ಚು ಮಾಡಿ 4.5 ಕೋಟಿ ಅಂದ್ರೆ ಏನ್ ತಮಾಷಿನ? ಸೊ ಇದು ಈ ಪ್ರಶ್ನೆಗಳು ಸಾಕಷ್ಟು ಅನುಮಾನಗಳು, ಆಮೇಲೆ ಈ ಒಂದು ಈವೆಂಟ್ ಸಾಕಷ್ಟು ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ಎಸ್ ಥ್ಯಾಂಕ್ ಯು ವಿಜಯಲಕ್ಷ್ಮಿ ಅವರು ತಮ್ಮೆಲ್ಲ ಮಾಹಿತಿಗೆ. ವಿಜಯ ವಿಠಲನ ಪ್ರತಿಕೃತಿಯನ್ನೇ ಅಲ್ಲಿ ರೂಪಿಸಲಾಗ್ತಾ ಇದೆ. 36 ಎಕರೆ ಜಾಗದಲ್ಲಿ ವಿಭಿನ್ನ ರೀತಿಯಾದಂತಹ ಅಲ್ಲಿ ಕಲಾಕೃತಿಗಳ ನಿರ್ಮಾಣ ಆಗ್ತಾ ಇರುವಂಥದ್ದು ಒಂದು ಮದುವೆಗೆ, ಒಂದು ದಿನಕ್ಕೆ. ಅದು ಜನಾರ್ದನ ರೆಡ್ಡಿಯವರ ಪುತ್ರಿ ಬ್ರಹ್ಮಿಣಿಯವರ ಮದುವೆಗೆ. ಬಳ್ಳಾರಿ ಪಾಲಿಕೆಯ ಬಜೆಟ್ಗಿಂತಲೂ ದುಬಾರಿ ಈ ಮದುವೆಯ ವೆಚ್ಚ ಅಂತಂದ್ರೆ ಲೆಕ್ಕ ಹಾಕಿ ಯಾವ ಮಟ್ಟಿಗಿನ ಅದ್ಧೂರಿತನ, ಶ್ರೀಮಂತಿಕೆಯ ಪ್ರದರ್ಶನ ಈ ಮದುವೆಯ ಮೂಲಕವಾಗ್ತಾ ಇದೆ ಅಂತನ್ನೋದು. ಕುಬೇರ ಲೋಕದ ಮರುಸೃಷ್ಟಿಗೆ 600 ಕೂಲಿಗಳು, ಜೊತೆಗೆ ವಿಶಿಷ್ಟವಾದಂತಹ ಕಲಾಕೃತಿಯ ನಿರ್ಮಾಣಕ್ಕೆ ವಿಭಿನ್ನ ಅಲ್ಲಿ ಶಿಲ್ಪ ಕಲೆಗಳನ್ನು ರೂಪಿಸುವಂತಹ ತಜ್ಞರ ತಂಡವೇ ಅಲ್ಲಿ ಇರುವಂಥದ್ದು. ಜಿಲ್ಲೆ ಬರಪೀಡಿತ ಆದರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆದರೆ ಅದ್ಧೂರಿತನಕ್ಕೆ ಯಾವುದೇ ಕೊರತೆ ಇಲ್ಲ. ಒಬ್ಬ ಜನಪ್ರತಿನಿಧಿಯಾದಂತಹ ವ್ಯಕ್ತಿಯ ಶ್ರೀಮಂತಿಕೆಯ ಪ್ರದರ್ಶನದ ಪ್ರತಿರೂಪ ಅವರ ಮಗಳ ಮದುವೆಯ ಈ ವೆಚ್ಚ.